ಮಂಡಿ ಪೇನ್ಗೂ ಕೂಡ ಈ ಒಂದು ಕಲರ್ ಚಿಕಿತ್ಸೆನಲ್ಲಿ ಟ್ರೀಟ್ಮೆಂಟ್ ಇದೆಯಾ, ಪರಿಹಾರ ಇದೆಯಾ ಅಂತ? ಮೊನ್ನೆ ಯಾರೋ ಒಬ್ಬರು ಬಂದಿದ್ರು, ಸರ್ ನಿಮ್ಮದು ಬಣ್ಣ ಚಿಕಿತ್ಸೆ ಬುಕ್ ತೊಗೊಂಡಿದ್ದೀನಿ, ಇದರಲ್ಲಿ ಮಂಡಿ ನೋವುದು ಪ್ರೋಟೋಕಾಲ್ಸ್ ನೋಡ್ಕೊಂಡು ಹಾಕ್ಕೋತಾ ಇದ್ದೀನಿ, ನನಗೆ ಆಲ್ಮೋಸ್ಟ್ ಒಂದು 50% ಬೆಟರ್ ಆಗಿದೆ, ಚೆನ್ನಾಗಿದೆ ಅಂತೇಳಿ ನಿಮ್ಮ ನೋಡ್ಕೊಂಡು ಬಂದಿದ್ದೀನಿ ಅಂದ್ರೆ ಅವರು. ಓಕೆ, ಬುಕ್ ತೊಗೊಂಡೋದ್ರು, ಅವರೇ ಮಾಡ್ಕೊಂಡ್ರು 150-160 ಪ್ರೋಟೋಕಾಲ್ಸ್ ಇದೆ. ಅವರು ಮನೆಯಲ್ಲಿ ಮಾಡ್ಕೋಬಹುದು ಇದನ್ನೆಲ್ಲ ಪ್ರೋಟೋಕಾಲ್ಸ್ನ ನೋಡಿ. ಪ್ರತಿ ಒಂದು ಪ್ರೋಟೋಕಾಲ್ಸ್ ಗಿಡಿನೆಸ್, ರನ್ನಿಂಗ್ ನೋಸ್, ನೀ ಪೇನ್. ನೋಡಿ, ಇದು ನೀ ಪೇನ್ ಪ್ರೋಟೋಕಾಲ್, ಮಂಡಿ ನೋವಿಗೆ. ಓಕೆ, ಸೊ ಇಲ್ಲಿ ಯಾವ ಕಲರು ಎದಕ್ಕೆ ಹಾಕ್ತೀವಿ, ಅದರಿಂದ ಏನು ಬೆನಿಫಿಟ್ ಆಗುತ್ತೆ, ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮೊದಲ 136 ಪೇಜಲ್ಲಿ ಇದೆ. ಯಾವುದನ್ನು ಸುಮ್ಮನೆ ಹೇಳಿಲ್ಲ. ಸ್ಕೈ ಬ್ಲೂ ಯಾಕೆ ಹಾಕ್ತಾ ಇದೀವಿ, ಪರ್ಪಲ್ ಯಾಕೆ ಹಾಕ್ತಾ ಇದೀವಿ, ಎಲ್ಲೋ ಯಾಕೆ ಹಾಕ್ತಾ ಇದೀವಿ. ಲಾಜಿಕ್ ಇಸ್ ಸಿಂಪಲ್. ದೇಹದ ಯಾವುದೇ ಒಂದು ಭಾಗ ತಗೊಂಡ್ರೆ ಎಲ್ಲ ಕಡೆನೂ ಒಂದು ಕಾಮನ್ ಎಲಿಮೆಂಟ್ಸ್ ಇರ್ತವೆ. ಒಂದು ಮಸಲ್, ಒಂದು ಫ್ಲೂಯಿಡ್, ಓಕೆ, ಕಾರ್ಟಿಲೇಜ್, ಓಕೆ, ಅದು ಬೆನ್ನಿರ್ಬೋದು, ಮೂಳೆ ಇರ್ಬೋದು, ಕತ್ತಿರ್ಬೋದು, ಜಾಯಿಂಟ್ ಏನು ಜಾಯಿಂಟ್. ಇಲ್ಲಿ 2-3 ಕಾನ್ಸೆಪ್ಟ್ಸ್ ಇದೆ. ಒಂದು ಫ್ಲೂಯಿಡ್ಸ್ ಅಂದರೆ ಅಲ್ಲಿರ್ತಕ್ಕಂಥ ಸೈನಲ್ ಫ್ಲೂಯಿಡ್ ಅಂತ ಏನು ಕರೀತಾರೆ, ಆ ಫ್ಲೂಯಿಡ್ನ ಕಂಟ್ರೋಲ್ ಮಾಡೋದು ಕಿಡ್ನಿ ಮೆರಿಡಿಯನ್. ನೆಕ್ಸ್ಟ್ 2 ಮೂಳೆನ ಮಧ್ಯೆ ಕಾರ್ಟಿಲೇಜ್ ಇರುತ್ತೆ, ಹೌದು, ಆ ಕಾರ್ಟಿಲೇಜ್ನ ಕಂಟ್ರೋಲ್ ಮಾಡೋದು ಲಿವರ್ ಮೆರಿಡಿಯನ್. ಓಕೆ, ಸೊ ಆ ಥರ ಅಲ್ಲಿರ್ತಕ್ಕಂಥ ಮಸಲ್ಸ್, ಅದ್ರ ಸುತ್ತ ಇರ್ತಕ್ಕಂಥ ಮಸಲ್ಸ್ನ ಕಂಟ್ರೋಲ್ ಮಾಡೋದು ಸ್ಪ್ಲೀನ್ ಮೆರಿಡಿಯನ್. ಓಕೆ, ಇವಾಗ ಯಾರೋ ಮಂಡಿ ನೋವು ಇದ್ದಾರೆ ಅಂದ್ರೆ ಎಲ್ರಿಗೂ ಸೇಮ್ ಪ್ರೋಟೋಕಾಲ್, ಸೇಮ್ ಟ್ರೀಟ್ಮೆಂಟ್ ಅಂತಿಲ್ಲ, ವ್ಯಕ್ತಿಯಿಂದ ವ್ಯಕ್ತಿಗೆ ಚೇಂಜ್ ಆಗುತ್ತೆ. ನಾವು ಅವರು ಟಂಗ್ ಡಯಾಗ್ನೋಸಿಸ್ ಮಾಡ್ತೀವಿ, ಪಲ್ಸ್ ಡಯಾಗ್ನೋಸಿಸ್ ಮಾಡ್ತೀವಿ, ಸಿಂಪ್ಟಮ್ ಅನಾಲಿಸಿಸ್ ಮಾಡ್ತೀವಿ, ಮಾಡಿಬಿಟ್ಟು ಯಾಕಾಗಿ ಆಗಿದೆ ಒಂದು ಸಿಂಪಲ್ ಅನಾಲಿಸಿಸ್ ಹೇಳ್ತೀನಿ. ನೀವು ಸೂರ್ಯನಾಡಿ ಚಂದ್ರನಾಡಿ ಅಂತ ನೋಡಿರ್ತೀರ, ಆಯುರ್ವೇದದಲ್ಲಿ ಮತ್ತೆ ಯೋಗದಲ್ಲಿ ಹೇಳ್ತಾರೆ. ಬಲಗಡೆ ಸೂರ್ಯನಾಡಿ, ಎಡಗಡೆ ಚಂದ್ರನಾಡಿ. ಚಂದ್ರ ಅಂದ್ರೆ ಶೀತ, ಸೂರ್ಯ ಅಂದ್ರೆ ಹೀಟ್. ಸೊ ಬಲಗಡೆ ಏನೇ ನೋವು ಬಂದ್ರೆ ಅದು ನಾವು ಸೂರ್ಯನಾಡಿ ಅಂದ್ರೆ ಹೀಟ್ ಅಂತ ತಗೋತೀವಿ. ಎಡಗಡೆ ಅಂದ್ರೆ ಚಂದ್ರನಾಡಿ, ಎಡಗಡೆ ನೋವು ಬಂದಿದೆ ಅಂದ್ರೆ ಕೋಲ್ಡ್ ಅಂತ ತಗೋತೀವಿ. ಫಾರ್ ಎಕ್ಸಾಂಪಲ್, ಬಲಗಡೆ ಮಂಡಿ ನೋವ್ತಾ ಇದೆ ಅಂದ್ರೆ ಇಟ್ ಮೇ ಬಿ ಡ್ಯೂ ಟು ಲಿವರ್ ಹೀಟ್ ಆರ್ ಸ್ಟಮಕ್ ಹೀಟ್. ಓಕೆ, ಎಡಗಡೆ ಮಂಡಿ ನೋವು ಬಂದಿದೆ ಅಂತಂದ್ರೆ ಏನಾಗಿ ಇಟ್ ಮೇ ಬಿ ಎ ಕಿಡ್ನಿ ಕೋಲ್ಡ್ನೆಸ್ ಆರ್ ಸ್ಪ್ಲೀನ್ ಡ್ಯಾಮ್ನೆಸ್. ಹೌದಾ? ಬೇಸ್ಡ್ ಆನ್ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್. ನಾನು ಹೇಳೋ ಟರ್ಮಿನಾಲಜಿ ಯಾವುದು ಇಂಗ್ಲಿಷ್ ಮೆಡಿಸಿನ್ ರಿಲೇಟೆಡ್ ಅಲ್ಲ. ಇಂಗ್ಲಿಷ್ ಮೆಡಿಸಿನ್ ಇಂದ ಬಂದವ್ರು ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ, ಸರ್ ಎಕ್ಸ್ರೇ ನೋಡಿ ಸರ್, ಸ್ಕ್ಯಾನಿಂಗ್ ನೋಡಿ, MRI ನೋಡಿ ಅಂತ ಹೇಳ್ತಾರೆ. ಓಕೆ, ಅವ್ರು ಹೇಳ್ತಾರೆ ಇಲ್ಲಮ್ಮ ನಾವು ಅದನ್ನು ಓದಿಲ್ಲ. ಓಕೆ, ಎಕ್ಸ್ರೇ ಸ್ಕ್ಯಾನಿಂಗ್ ಏನು ನೋಡಲ್ಲ, ಏನೋ ಸ್ವಲ್ಪ ಗ್ಯಾಪ್ ಇರೋದು ನೋಡ್ತೀವಿ, ಮೂಳೆ ಸೌದಿದೆ ಅದಿದೆ. ಬಟ್ ಅದಕ್ಕಿಂತ ಮಿಗಿಲಾಗಿ ನಮಗೆ ಬೇಕಾಗಿರೋ ಡೇಟಾ ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಮಂಡಿ, ಈ ಮಂಡಿ ಅಂತ ತಗೊಂಡಾಗ ಎಲ್ಲಿ ನೋವಿದೆ, ಇಲ್ಲಿ ನೋವಿದೆನಾ, ಇಲ್ಲಿ ನೋವಿದೆನಾ, ಇಲ್ಲಿ ನೋವಿದೆನಾ, ಇಲ್ಲಿ ಯಾವ್ಯಾವ ಮೆರಿಡಿಯನ್ ಬರುತ್ತೆ. ನೋಡಿ, ಇಲ್ಲಿ ನೋವು ಬರ್ತಾ ಇದೆ ಅಂದ್ರೆ ಲಿವರ್ ಮೆರಿಡಿಯನ್. ನೀವು ಲಿವರ್ ಮೆರಿಡಿಯನ್ ಟ್ರಿಗರ್ ಮಾಡಿದ್ರೆ ಇದು ಸರಿ ಆಗುತ್ತೆ. ಇಲ್ಲಿ ನೋವ್ತಾ ಇದೆ ಅಂದ್ರೆ ಇಟ್ಸ್ ಅ ಗಾಲ್ ಬ್ಲಾಡರ್. ಇಲ್ಲಿ ನೋವ್ತಾ ಇದೆ ಅಂದ್ರೆ ಸ್ಟಮಕ್. ಇಲ್ಲ ಊತ ಬಂದ್ಬಿಟ್ಟಿದೆ ಅಂದ್ರೆ ಸ್ಪ್ಲೀನ್ ಡ್ಯಾಮ್ನೆಸ್. ಮಂಡಿ ಕಟ್ ಸೌಂಡ್ ಬರ್ತಾ ಇದೆ ಅಂದ್ರೆ ಸ್ಟಮಕ್ ಹೀಟ್. ಸೊ ಲೈಕ್ ದಟ್ ಅವ್ರ ಸಿಂಪ್ಟಮ್ಸ್ ನೋಡ್ತೀವಿ. ಮಂಡಿ ಹತ್ರನೇ 5-6 ಮೆರಿಡಿಯನ್ಸ್ ಬರ್ತವೆ, ಅದಕ್ಕೆ ಬೇರೆ ಬೇರೆ ರೀಸನ್ ಇರುತ್ತೆ. ಅದ್ರ ಪ್ರಕಾರ ನಾವು, ಫಾರ್ ಎಕ್ಸಾಂಪಲ್ ಡ್ಯಾಮ್ನೆಸ್ ಇತ್ತು, ನೀರ್ ತುಂಬ್ಕೊಂಡ್ಬಿಟ್ಟಿತ್ತು, ಸೊ ಅವಾಗ ಏನ್ ಮಾಡ್ತೀವಿ, ಆ ನೀರನ್ನ ಕಡಿಮೆ ಮಾಡೋದಕ್ಕೆ ಏನ್ ಮಾಡ್ತೀವಿ, ಇದು ಬಾಡಿ ರಿಫ್ಲೆಕ್ಸ್ ಅಲ್ಲಿ ಇವೆರಡು ನೀ ಜಾಯಿಂಟ್ ಬರುತ್ತೆ, ಇವೆರಡು ಲೆಗ್ ಅಂದ್ರೆ ಮಧ್ಯದ ನೀ ಜಾಯಿಂಟ್. ಇಲ್ಲಿ ಏನಾದ್ರು ಸ್ವೆಲ್ಲಿಂಗ್ ಇತ್ತು, ಆ ಸ್ವೆಲ್ಲಿಂಗ್ ಕಡಿಮೆ ಆಗ್ಬೇಕು ಅಂದ್ರೆ ನಾವು ಆರೆಂಜ್ ಕಲರ್ ಹಾಕ್ತಿವಿ. ಇಲ್ಲ ನೋವಿತ್ತು, ನೋವು ಕಮ್ಮಿ ಆಗ್ಬೇಕು ಅವಾಗ ಸ್ಕೈ ಬ್ಲೂ ಹಾಕ್ತಿವಿ. ಎಡಗಡೆ ನೋವಿದ್ರೆ ಇಲ್ಲಿ ಈ ಜಾಯಿಂಟ್, ಇದು ಬಲಗಾಲು, ಇದು ಎಡಗಾಲು. ಬಲಗಡೆ ಮಂಡಿ ನೋವಿದೆ ಅಂದ್ರೆ ಇಲ್ಲಿ ಸ್ಕೈ ಬ್ಲೂ, ಎಡಗಡೆ ಮಂಡಿ ನೋವಿದ್ರೆ ಇಲ್ಲಿ ಸ್ಕೈ ಬ್ಲೂ. ವೀಕ್ಷಕರು ಯಾರಾದ್ರೂ ಟ್ರೈ ಮಾಡ್ಬೋದು. 2 ದಿನ ಸ್ಕೈ ಬ್ಲೂ ಹಾಕೊಳ್ಳಿ, 3ನೇ ದಿನಕ್ಕೆ ಮೋರ್ ದನ್ 50% ನೋವು ಕಮ್ಮಿ ಇರುತ್ತೆ, ಮಂಡಿ ನೋವು ಕಡಿಮೆ ಇರುತ್ತೆ ಪಕ್ಕ. 10ರಲ್ಲಿ 8 ಜನಕ್ಕೆ ಆಗುತ್ತೆ, ಇಬ್ಬರಿಗೆ ಆಗಲ್ಲ, ಯಾಕಂದ್ರೆ ಅವ್ರಿಗೆ ಇನ್ನೂ ಕ್ರಾನಿಕ್ ಇರುತ್ತೆ. ಇಲ್ಲ ಸರ್ ನನಗೆ ನೋವೇನಿಲ್ಲ, ಮಡ್ಚಕ್ಕಾಗಲ್ಲ, ಮಡ್ಚಕ್ಕಾಗಿಲ್ಲ ಅಂದ್ರೆ ಪರ್ಪಲ್ ಕೊಡ್ತೀವಿ. ನೀವು ಪರ್ಪಲ್ ಹಾಕಿ ಒಂದು ಅರ್ಧ ಗಂಟೆಗೆ ಟ್ರೈ ಮಾಡಿ ನೋಡಿ, ಮಡ್ಚ್ಬೋದು.
ಅರ್ಧ ಗಂಟೆಗೆ ಸೀದಾ ಚೇಂಜಸ್. ಇದೇನು ಸರ್ ಇದು ಈ ಥರ ಮಿರಾಕಲ್? ಮಿರಾಕಲ್ ಅಲ್ಲ ಸರ್, ಇಟ್ಸ್ ಅ ಕಾನ್ಸೆಪ್ಟ್. ಪರ್ಪಲ್ ಏನ್ರೆ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಆಕಾಶ ತತ್ವ. ಸೊ ಆಕಾಶದ ಗುಣ ಏನಪ್ಪಾ ಅಂದ್ರೆ ಫ್ಲೆಕ್ಸಿಬಿಲಿಟಿ, ಅಕ್ಸೆಪ್ಟೆನ್ಸ್. ಇವಾಗ ಈ ಬೆರಳಿನ ಚೇರ್ ಒಳಗೆ ನೂಕಕ್ಕಾಗುತ್ತಾ? ಇಲ್ಲ. ರೆಸಿಸ್ಟೆನ್ಸ್ ಇದೆ. ಹೌದು. ರೆಸಿಸ್ಟೆನ್ಸ್ ಇರೋದೆಲ್ಲ ಪೃಥ್ವಿ, ರೆಸಿಸ್ಟೆನ್ಸ್ ಇಲ್ಲದೆ ಬೆಂಡ್ ಆಗೋದು ಆಕಾಶ. ಆಕಾಶ ತತ್ವನ ರೆಪ್ರೆಸೆಂಟ್ ಮಾಡೋದು ಯಾವುದು? ಪರ್ಪಲ್ ಕಲರ್. ಇದು ಈ ಪರ್ಪಲ್ ಕಲರ್ ನ ನೀವು ಬಲಗಡೆ ಮಡ್ಚಕ್ ಆಗ್ತಾ ಇಲ್ಲ, ನೋಡ್ಕೊಳ್ಳಿ. ಇಲ್ಲಿ ಪರ್ಪಲ್ ಹಾಕಿ ಅರ್ಧ ಗಂಟೆ ಒಳಗಡೆ ಕೂತ್ಕೊಂಡು ಎದ್ರಲ್ಲಿ ಮಡಿಸ್ಬೋದು ನೀವು. ಟ್ರೈ ಎನಿಬಡಿ, ವಿಡಿಯೋ ನೋಡೋರು ಎಲ್ಲರೂ ಟ್ರೈ ಮಾಡ್ಬೋದು, ರಿಸಲ್ಟ್ ಬರುತ್ತೆ. ಮಂಡಿ ನೋವಿಗೆ ನೋವು ಇದ್ರೆ ಸ್ಕೈ ಬ್ಲೂ, ಮಡ್ಚಕ್ ಆಗಲ್ಲ ಅಂದ್ರೆ ಏನಾಗಿ ಪರ್ಪಲ್, ಸ್ವೆಲ್ಲಿಂಗ್ ಇದೆ ಅಂದ್ರೆ ಆರೆಂಜ್. ಅದೇ ಜಾಗಕ್ಕೆ ಸೇಮ್ ಆಗಲ್ಲ. ಮಂಡಿ ನೋವು ಇದೆ ಅಂತಂದ್ರೆ ಎರಡು ಕಾಂಬಿನೇಷನ್ ಹಾಕ್ಬೋದಾ? ಎರಡು ಆಗ್ಬೋದು. ಒಂದು ಸ್ಕೈ ಬ್ಲೂ ಆಗ್ಬಿಟ್ಟು ಆಮೇಲೆ ಪರ್ಪಲ್ ಹಾಕೋಬಹುದು. ದಿಸ್ ಇಸ್ ದ ಬಾಡಿ ರಿಫ್ಲೆಕ್ಸ್. ಸೊ ಇವೆರಡು ಲೆಂತಿ ಆಗಿದೆ ಅಂದ್ರೆ ಇವೆರಡು ಕಾಲು, ಇವೆರಡು ಕೈ. ಇದು ಫ್ರಂಟ್ ಸೈಡ್ ಆಫ್ ದಿ ಬಾಡಿ, ಬ್ಯಾಕ್ ಸೈಡ್ ಆಫ್ ದಿ ಬಾಡಿ, ರಿಫ್ಲೆಕ್ಸಾಲಜಿ. ಇದನ್ನ ಈ ಬಣ್ಣ ಚಿಕಿತ್ಸೆನಲ್ಲಿ ಮೊದಲನೇ 2ನೇ ಪೇಜ್ ಅಲ್ಲೇ ಕೊಟ್ಟಿದ್ದೀವಿ ಈ ರಿಫ್ಲೆಕ್ಸ್ ಅನ್ನ. ನೀವು ನೋಡ್ಬೋದು ಅದನ್ನ. ಬಲಗೈ ನೋಡಿ, ದಿಸ್ ಇಸ್ ದ ರಿಫ್ಲೆಕ್ಸ್. ಇದು ಫ್ರಂಟ್ ಸೈಡ್ ಆಫ್ ದಿ ಬಾಡಿ. ಇದು ಎಡಗಾಲು ಬಡಗಾಲು, ಬಲಗೈ ಎಡಗೈ. ಓಕೆ, ಇದು ಚೆಸ್ಟ್ ಏರಿಯಾ, ಇದು ಲಿವರ್ ಏರಿಯಾ, ಇದು ಇಂಟೆಸ್ಟೈನ್, ಇದು ಹೆಡ್ ಕತ್ತು. ಓಕೆ, ಸೊ ದಿಸ್ ಇಸ್ ದ ಬಾಡಿ ರಿಫ್ಲೆಕ್ಸ್. ಇಟ್ಸ್ ಅ ರಿಫ್ಲೆಕ್ಸಾಲಜಿ, ಅಕ್ಯುಪ್ರೆಷರ್ ಪಾಯಿಂಟ್ಸ್. ನೀವು ನೀ ಜಾಯಿಂಟಿಗೆ ಯಾವ ಕಲರ್ ಹಾಕ್ತೀರ ಅನ್ನೋದ್ರ ಮೇಲೆ ಆ ಎಫೆಕ್ಟ್ ಇರುತ್ತೆ ನಿಮಗೆ. ಸಿಂಪಲ್. ಇಲ್ಲ ನನಗೆ ಮೂಳೆ ಸೌದೋಗ್ಬಿಟ್ಟಿದೆ, ಮಂಡಿ ಸೌದೋಗ್ಬಿಟ್ಟಿದೆ, ನಡಿಬೇಕಾದ್ರೆ ಇಂಬ್ಯಾಲೆನ್ಸ್ ಆಗುತ್ತೆ, ಬಿದ್ದೋದಂಗೆ ಆಗುತ್ತೆ. ಸೊ ಬಿದ್ದೋದಂಗೆ ಆಗ್ತಿದೆ ಅಂದ್ರೆ ಪೃಥ್ವಿ ಕಡಿಮೆ ಇರುತ್ತೆ, ಕಲ್ಲು ಬಂಡೆ ತರ ಸ್ಟ್ರಾಂಗ್ ಇಲ್ಲ. ಆ ಕಲ್ಲು ಬಂಡೆ ತರ ಸ್ಟ್ರಾಂಗ್ ಮಾಡ್ಬೇಕಂದ್ರೆ ಪೃಥ್ವಿ ಕೊಡ್ಬೇಕು. ಯೆಲ್ಲೋ ಕಲರ್. ನಿಮ್ಗೆ 2 ಮಂಡಿ ವೀಕ್ ಇದೆನಾ, ಜಸ್ಟ್ ಯೆಲ್ಲೋ ಕಲರ್ ಕೊಡಿ. ಇಲ್ಲ ಸರ್ ಎಲ್ಲೋ ಸರಿಗ ಹತ್ತುತ್ತಾ ಇಲ್ಲ, ಚೆನ್ನಾಗಿಲ್ಲ ಅಂತೀರಾ, ತೊಂದ್ರೆ ಇಲ್ಲ. ಮನೆಗೆ ಹೋಗಿ 2 ಚಿಟಿಗೆ ಅರ್ಶಿನ ತಗೊಳ್ಳಿ, ಅದಕ್ಕೆ 2 ಹನಿ ನೀರ್ ಹಾಕಿ ಹಚ್ಬಿಡಿ ಅಷ್ಟೇ. ವಿದಿನ್ 1 ವೀಕಲ್ಲಿ ನಡಿಯಕ್ ಇಂಬ್ಯಾಲೆನ್ಸ್ ಆಗೋರು ಓಡ್ತಾರೆ. ನಾನು ಹೇಳ್ತಿರೋದು 10ರಲ್ಲಿ 5-6 ಜನಕ್ಕೆ ವಿತಿನ್ 1 ವೀಕಲ್ಲಿ ರಿಸಲ್ಟ್ ಬರುತ್ತೆ. ಕೆಲವರು ಕ್ರಾನಿಕ್ ಇರ್ತಾರೆ, ಸರ್ಜರಿ ಮಾಡ್ಲೇಬೇಕು, ಅವರಿಗೆ ನನ್ನ ಕಡೆಯಿಂದ ಸಜೆಷನ್ ಇಲ್ಲ. ನಾನು ಹೇಳ್ತೇನೆ ನನ್ನ ಕೈಲಿ ಆಗಲ್ಲ, ನೀವು ಡಾಕ್ಟರ್ ತಗ ಹೋಗಿ ಅವ್ರು ಏನ್ ಹೇಳ್ತಾರೆ ಮಾಡಿ, ಯಾಕೆಂದ್ರೆ ಅವರು ಲಾಸ್ಟ್ ಸ್ಟೇಜ್ ತಲುಪಿಟ್ಟಿರ್ತಾರೆ. ಅದೇ, ಬಟ್ 10ರಲ್ಲಿ 6ರಿಂದ 7 ಜನಕ್ಕೆ ಇದು ವರ್ಕ್ ಆಗುತ್ತೆ. ಓಕೆ, ಆರಂಭದಲ್ಲಿ ಏನಾದರೂ ನಮಗೆ ಮಂಡಿ ಪೇನ್ ಬರ್ತಾ ಇದೆ, ಕಟ್ ಶಬ್ದ ಬರ್ತಿದೆ ಅಂದಾಗ ಇದನ್ನು ಶುರು ಮಾಡಿ. ಎಲ್ಲ ಸೌದು ಆದ್ಮೇಲೆ ಹೋಯ್ತು ಅಂದ್ರೆ ನಮಗೆ ಆಗಲ್ಲ. ಸರ್, ನಿನ್ನ ಹತ್ರ ಏನಾದ್ರು ಚೂರು ಎನರ್ಜಿ ಇದ್ರೆ ಅದನ್ನ ಎನ್ಹಾನ್ಸ್ ಮಾಡ್ಬೋದು, ಏನಿಲ್ಲ ಕರೆಕ್ಟ್ ಎದುರ್ಸಕ್ ಆಗಲ್ಲ. ಓಕೆ, ಫೈನ್. ಸೊ ಮಂಡಿ ನೋವು ಅಂತ ತುಂಬಾ ತೀವ್ರವಾಗಿ. ಆಮೇಲೆ ಇನ್ನೊಂದು, ಇದಕ್ಕೆ ಏಜ್ ಲಿಮಿಟ್ ಏನಿದೆ? ಏಜ್ ವೆರಿ ಗುಡ್ ಕ್ವಶನ್. ನಿಮ್ಗೆ 60 ವರ್ಷದ ಒಳಗಡೆ ಆಗಿದ್ರೆ ಎಕ್ಸಲೆಂಟ್ ರಿಸಲ್ಟ್ಸ್. 60 ವರ್ಷದ ಮೇಲೆ ಆಗಿತ್ತು ಅಂತಂದ್ರೆ ಪೇನ್ ನ ಮ್ಯಾನೇಜ್ ಮಾಡ್ಬೋದು. ಯಾವಾಗ ನೋವು ಬರುತ್ತೆ, ಯಾವಾಗ ಡಿಸ್ಕಂಫರ್ಟ್ ಆಗುತ್ತೆ, ಅವಾಗ ಹಾಕಿ ರಿಲೀಫ್ ಆಗ್ತೀರಾ. ಓಕೆ, ನಿಮ್ಗೆ 60 ವರ್ಷ ಆದ್ಮೇಲೂ ಎನರ್ಜಿ ಇತ್ತಂದ್ರೆ ಅವಾಗ ವಾಸಿ ಆಗ್ತೀರಾ. ಡಿಪೆಂಡ್ಸ್ ಆನ್ ಯುವರ್ ಎನರ್ಜಿ. ಆ ಬಾಡಿ ಅದಕ್ಕೆ ಸಪೋರ್ಟ್ ಮಾಡಬೇಕು, ನಮ್ಮ ಇದಕ್ಕೆ. ಹೌದು, ಎನರ್ಜಿ ಸಪೋರ್ಟ್ ಮಾಡಬೇಕು. ಸೊ ಮಂಡಿ ಪೇನು ಅನ್ನೋರು ಈಗ ನನಗೂ ಕೂಡ ಪ್ರಶ್ನೆ ಮಾಡಿದ್ರು, ಅಷ್ಟೇ ಸರ್ ನೀವು ಡಾಕ್ಟರ್ ಅಂತ ನಾನು ಕೇಳಿದೆ. ಇಲ್ಲ ಸರ್, ನಾನು ನ್ಯೂಸ್ ಅವರು ಅಂತ ಹೇಳಿದೆ. ಸರ್ ನನಗೆ ಈ ಥರ ಮಂಡಿ ಪೇನ್ ಇದೆ, ಏನು ಮಾಡಬೇಕು ಅಂತ ಕೇಳಿದವ್ರಿಗೆ ನೇರವಾಗಿ ಉತ್ತರ ಇವಾಗ ಸಿಕ್ತು ಅಂತ ಅನ್ಕೊಳ್ತೀನಿ. ಸೊ ಆಮೇಲೆ ಇನ್ನೊಂದು, ಈ ಸ್ಕೆಚ್ ಪೆನ್ನು ಎಲ್ಲ ಸ್ಟೋರ್ಗಳಲ್ಲೂ ಸಿಗುತ್ತಲ್ಲ? ಎಲ್ಲ ಸ್ಟೋರಲ್ಲಿ ಸಿಗುತ್ತೆ. ಕೆಮಿಕಲ್ ಇವಾಗ ತುಂಬಾ ಕಂಪ್ನಿಯವರು ಸ್ಕೆಚ್ ಪೆನ್ ನ ಮಾಡೋದು ಮಕ್ಕಳಿಗೆ ಅಂತ, ಅವ್ರು ಡ್ರಾಯಿಂಗ್ ಮಾಡ್ಬೇಕಂತ. ಅದರಲ್ಲಿ ಬರ್ದಿರ್ತಾರೆ ಸ್ಕೆಚ್ ಪೆನ್ ಅಲ್ಲಿ ನಾನ್ ಟಾಕ್ಸಿಕ್, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅವೆಲ್ಲ ಹೇಳಿರ್ತಾರೆ. ನನಗೂ ಗೊತ್ತಿಲ್ಲ, ನಾನೇನ್ ಸ್ಕೆಚ್ ಪೆನ್ ಮಾಡಿಲ್ಲ. ಐ ಬಿಲೀವ್ ಅವರು ಏನ್ ಕೋಟ್ ಮಾಡ್ತಾರೆ ಬಿಲೀವ್ ಮಾಡ್ತಿದ್ದೀನಿ ನಾನು. ಓಕೆ, ಇದೆಲ್ಲ ಯೂಸ್ ಮಾಡೋದು ಮಕ್ಕಳು ಯೂಸ್ ಮಾಡೋದೆ, ಬೇರೆ ಏನು ಹೊಸದಿಲ್ಲ. ನೀವು ಪಕ್ಕದಲ್ಲಿ ನಿಮ್ಮ ಹತ್ರ ಇರೋ ಬುಕ್ ಸ್ಟಾಲಿಗೆ ಹೋಗಿ ಬ್ರಷ್ ಪೆನ್ ಅಂತ ಹೇಳಿ, ಸ್ವಲ್ಪ ಕ್ವಾಲಿಟಿ ಇರುತ್ತೆ ಬ್ರಷ್ ಪೆನ್ ಅಂತ, ಎಲ್ಲವುದು ಒಂದೇ.
ಸಿಂಪಲ್. ನಮ್ಗೇನು ಕಲರ್ ಬೇಕಿರೋದು ಇಲ್ಲ, ನನಗೆ ನ್ಯಾಚುರಲ್ ಆಗಿ ಕೆಲವೊಂದು ತಗೋತೀನಿ. ಫಾರ್ ಎಕ್ಸಾಂಪಲ್ ಕಪ್ಪನ ಇಡ್ಲಿಯಿಂದ ತಗೋಬಹುದು, ಎಲ್ಲೋನ ಅರಿಶಿನ ಇಂದ ತಗೋಬಹುದು. ಈ ತರ ನ್ಯಾಚುರಲ್ ಆಗಿ ಕೆಲವೊಂದು ತಗೋಬಹುದು. ನ್ಯಾಚುರಲ್ ಆಗಿ ತಗೋತೀರಾ ಅಂದ್ರೆ ಇಟ್ಸ್ ಗುಡ್, ಸೂಪರ್. ಓಕೆ, ಸೊ ಇದೊಂದು ಡೌಟ್ ಇದು, ಸುಮ್ಮನೆ ಹಾಗೆ ಕೇಳಿದೆ. ಹಾಗೆ ಬನ್ನಿ ನೆಕ್ಸ್ಟ್ ಎಪಿಸೋಡ್ ಕೂಡ ಬಸವರಾಜ್ ಜೊತೆ ಮಾತಾಡೋಣ. ಕಲರ್ ಥೆರಪಿ ಸ್ಪೆಷಲಿಸ್ಟು ಡಾಕ್ಟರ್ ಬಸವರಾಜ್ ಅವರು ಅನೇಕ ಸಮಸ್ಯೆಗಳ ಬಗ್ಗೆ ಒಂದು ಪುಸ್ತಕವನ್ನು ಕೂಡ ಅವರು ಬರೆದಿರುವಂಥದ್ದು. 200 ಪೇಜ್ ಇರುವಂಥ ಒಂದು ಪುಸ್ತಕಗಳಿದೆ. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆನಲ್ಲಿದೆ. ನಿಮ್ಗೆ ಯಾವ್ದು ಬೇಕೋ ನೀವು ತರಿಸ್ಕೊಳ್ಬೋದು. ಹಾಗೆ ಕೊರಿಯರ್ ಮಾಡಿ ಅಂತ ಹೇಳಿದ್ದೀನಿ ಸರ್, ದುಡ್ಡು ಕೂಡ ಕಳಿಸಿದ್ದೀನಿ, ಇನ್ನೂ ಬಂದಿಲ್ಲ ಅನ್ನೋರು ಸ್ವಲ್ಪ ವೇಟ್ ಮಾಡಿ. ಏಕೆಂದರೆ ಆಲ್ರೆಡಿ 20,000ಕ್ಕಿಂತ ಹೆಚ್ಚು ಬುಕ್ಕುಗಳು ಸೋಲ್ಡ್ ಆಗಿವೆ. ಇನ್ನೂ ಬುಕ್ಗಳು ಸ್ಟಾಕ್ ಇವೆ, ಬಟ್ ಆದರೆ ಪ್ಯಾಕ್ ಮಾಡಿ ಕಳಿಸೋದು ಸ್ವಲ್ಪ ಟೈಮ್ ಆಗ್ತಾ ಇದೆ. 5 ಜನರು ಕೂಡ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದಾರೆ ಅಂತ ಹೇಳ್ತಿರುವಂಥದ್ದು. ಬನ್ನಿ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನು ಮಾತಾಡಿಸ್ತೀನಿ. ಇದು ರೈಟ್ ನ್ಯೂಸ್.